ರಾಜ್ಯ ರಾಜಕಾರಣದಲ್ಲಿ ನಿನ್ನೆ ತಲ್ಲಣ ಸೃಷ್ಟಿಸಿದ ಸುದ್ದಿ. ಏಕಾಏಕಿ ಸಂಪುಟದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ. ಕೆಎನ್ ರಾಜಣ್ಣ ವಜಾಗೆ ಕಾರಣ ಏನು ಗೊತ್ತಾ? ಇದು ರಾಜಣ್ಣ ರಾಜೀನಾಮೆಯ ಇನ್ಸೈಡ್ ಸ್ಟೋರಿ. ರಾಜೀನಾಮೆ ಹಿಂದೆ ದೊಡ್ಡ ಪಿತೂರಿ ಷಡ್ಯಂತ್ರ ಇದೆ. ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಏನಾಗಿದೆ ಗೊತ್ತಿದೆ ಅಂತ ರಾಜೀನಾಮೆ ಆದ ಮೇಲೆ ಬಾಂಬ್ ಸಿಡಿಸಿದ್ದಾರೆ ಕೆಎನ್ ರಾಜಣ್ಣ. ಹಾಗಾದ್ರೆ ರಾಜಣ್ಣ ಷಡ್ಯಂತ್ರ ಅಂತ ಹೇಳಿದ್ದು ಯಾರ ಬಗ್ಗೆ, ಯಾರೆಲ್ಲ ಇದ್ದಾರೆ ಅಂತ ಬೊಟ್ಟು ಮಾಡಿದ್ಯಾಕೆ? ರಾಜಣ್ಣ ಹೊಸ ಬಾಂಬ್ ಸಿಡಿಸೋದು ಪಕ್ಕಾನ? ರಾಜ್ಯ ರಾಜಕಾರಣದಲ್ಲಿ ಸದಾ ಹೇಳಿಕೆಗಳಿಂದ ಸುದ್ದಿಯಲ್ಲಿರುವ ರಾಜಕಾರಣಿ ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯಾಗುತ್ತೆ ನೋಡ್ತಾ ಇರಿ ಅಂತ ಹೇಳಿಕೆ ಕೊಟ್ಟಿದ್ರು. ರಾಹುಲ್ ಗಾಂಧಿಗೆ ತಪ್ಪು ಗ್ರಹಿಕೆ ಆಗಿದೆ, ತಪ್ಪು ಗ್ರಹಿಕೆಯನ್ನ ವಿವರಿಸುವ ಯತ್ನ ಮಾಡ್ತೀವಿ, ದೆಹಲಿಗೆ ಹೋಗಿ ವಿವರಣೆ ಕೊಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ತಪ್ಪು ಗ್ರಹಿಕೆ ಮಾಡಿದ್ಯಾರು? ಸಿಎಂ ವಿರೋಧಿ ಬಣದತ್ತ ಬೊಟ್ಟು ಮಾಡಿದ್ರ ಹಾಗಾದ್ರೆ ರಾಜಣ್ಣ? ಹಾಗಾದ್ರೆ ರಾಜಣ್ಣ ಮುಂದಿನ ಟಾರ್ಗೆಟ್ ಯಾರ ವಿರುದ್ಧ? ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ. ಹೇಳಿಕೆ ಪ್ರತಿ ಹೇಳಿಕೆಗಳು ಬರೋ ಸಾಧ್ಯತೆ ಇದೆ. ಅಧಿವೇಶನದ ಮೊದಲ ದಿನವೇ ಸಿದ್ದರಾಮಯ್ಯ ಸಂಪುಟದಿಂದ ಒಂದು ವಿಕೆಟ್ ಪತನ. ಹೈಕಮಾಂಡ್ ರಾಜಣ್ಣ ಅವರನ್ನ ವಜಾ ಮಾಡಿ ಅಂತ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಡ್ತು. ಅದರಂತೆಯೇ ವಜಾ ಮಾಡಲಾಯಿತು. ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ನಾನು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು, ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವ್ರು. ಈ ಒಂದು ರಾಜೀನಾಮೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಅಧಿವೇಶನದ ಮೊದಲ ದಿನ ವಿಪಕ್ಷಗಳು ಮತ್ತು ಸರ್ಕಾರದ ಮಧ್ಯೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ನಿರೀಕ್ಷೆ ಮಾಡಿದ್ವಿ. ಆದ್ರೆ ಆಶ್ಚರ್ಯಕರ ರೀತಿಯಲ್ಲಿ ರಾಜಣ್ಣ ಪಾಲಿಗೆ ಆಘಾತಕರ ರೀತಿಯಲ್ಲಿ ವಜಾ ಆಗಿದ್ದಾರೆ. ನಿನ್ನೆ ಇಡೀ ದಿನ ಅದೇ ಡೆವಲಪ್ಮೆಂಟ್ಸ್ ನಡೆದವು. ನಿನ್ನೆ ರಾತ್ರಿ ರಾಜಣ್ಣ ಅವರು ಕೆಲವೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಷಡ್ಯಂತ್ರ ಅಂತ ಹೇಳಿದ್ದಾರೆ. ಯಾರ ವಿರುದ್ಧ ಹೇಳ್ತಾ ಇದ್ದಾರೆ, ಏನಾಗ್ತಾ ಇದೆ? ಇವತ್ತು ರಾಜಣ್ಣ ಬಾಂಬ್ ಸಿಡಿಸೋ ಸಾಧ್ಯತೆ ಏನಾದ್ರೂ ಇದೆಯಾ? ಅಲ್ಲ, ಸದ್ಯಕ್ಕೆ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿರುವ ಕಾರಣಕ್ಕಾಗಿ ಸದ್ಯಕ್ಕೆ ರಾಜಣ್ಣ ಅವರು ಸೈಲೆಂಟ್ ಆಗಿ ಇರ್ತಾರೆ, ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ನಾನು ಏನು ಹೇಳಿಕೆಯನ್ನ ಕೊಟ್ಟಿದ್ದೆ ಅದರ ಅರ್ಥವನ್ನ ಹೈಕಮಾಂಡ್ಗೆ ಯಾವ ರೀತಿ ತಲುಪಿಸಿದ್ದಾರೆ ಅನ್ನುವುದರ ಬಗ್ಗೆ ರಾಜಣ್ಣ ಅವರಿಗೆ ಸಾಕಷ್ಟು ಬೇಸರ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಹಾಗಾಗಿನೇ ದೆಹಲಿ ನಾಯಕರನ್ನ ಭೇಟಿಯಾಗಿ ವಿವರಣೆಯನ್ನು ಕೂಡ ಕೊಡ್ತೀನಿ ಅಂತೇಳಿ ರಾಜಣ್ಣ ಅವರು ಹೇಳಿದ್ದಾರೆ. ಹಾಗಾಗಿ ಅವರು ಕೊಟ್ಟಿದ್ದಂತ ಹೇಳಿಕೆಯ ಒಂದು ವಿಡಿಯೋ ತುಣುಕನ್ನು ಕೂಡ ರಾಜಣ್ಣ ಆಪ್ತರು ಪಡೆದುಕೊಂಡಿದ್ದಾರೆ. ಅದರಲ್ಲಿ ನಾನು ಮಾತನಾಡಿರ್ತಕ್ಕಂಥ ತಪ್ಪು ಏನು ಮತ್ತು ಹೈಕಮಾಂಡ್ಗೆ ಯಾವ ರೀತಿಯಾಗಿ ನನ್ನ ವಿರುದ್ಧ ದೂರುಗಳನ್ನು ಹೇಳಿದ್ದಾರೆ ಅಥವಾ ನಾನು ಪಕ್ಷದ ಸಿದ್ಧಾಂತಗಳಿಗೋ ನಿಲುವುಗಳಿಗೋ ವ್ಯತಿರಿಕ್ತವಾಗಿ ಮಾತನಾಡಿದ್ದೀನಿ ಅನ್ನೋದರ ಕುರಿತಾಗಿ ಏನು ಹೇಳಿದ್ದಾರೆ ಅನ್ನೋದರ ಕುರಿತಾಗಿಯೂ ಕೂಡ ರಾಜಣ್ಣ ಅವರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಒಂದಂತೂ ಸ್ಪಷ್ಟ, ರಾಜಣ್ಣ ಪದೇ ಪದೇ ಮಾಧ್ಯಮಗಳ ಬಳಿ ನೇರ ಮಾತನಾಡುವಂಥವ್ರು ಮತ್ತು ತಪ್ಪುಗಳನ್ನ ನೇರವಾಗಿ ಹೇಳುವಂಥವ್ರು. ಆ ಕಾರಣಕ್ಕಾಗಿ ಸುರ್ಜೇವಾಲಾ ಅವರ ಸಭೆಯಿಂದ ಹಿಡಿದು
ಈ ಹಿಂದೆ ಆದಂತಹ ಬೆಳವಣಿಗೆಗಳು ಕೂಡ ಸಾಕಷ್ಟು ಇದಾವೆ. ಸೊ ಆ ಎಲ್ಲಾ ಕಾರಣಗಳಿಂದಾಗಿ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಟ್ಟಿರೋದಂತೂ ನಿಶ್ಚಿತವಾಗಿಯೂ ಇದೆ. ಅಂದ್ರೆ ಈ ಹೇಳಿಕೆಯಿಂದ ಮಾತ್ರ ರಾಜಣ್ಣ ಅವರನ್ನ ತೆಗೆದಿಲ್ಲ, ಹಿಂದೆ ಅವರು ಮಾಧ್ಯಮಗಳ ಮುಂದೆ ಹೇಳಿರುವಂತ ಹೇಳಿಕೆಗಳಿರ್ಬೋದು, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿ ಮಾತನಾಡಿರುವಂತದ್ದಿರ್ಬೋದು, ಹೈಕಮಾಂಡ್ ನಿರ್ದೇಶನಗಳನ್ನ ಮೀರಿಯೂ ಮಾತನಾಡಿರುವಂತದ್ದಿರ್ಬೋದು, ಆ ಎಲ್ಲದರ ಒಟ್ಟಾರೆ ಬೆಳವಣಿಗೆ ಈ ಒಂದು ಹೇಳಿಕೆ ಕಾರಣದಿಂದಾಗಿ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ. ರಾಜಣ್ಣ ಅವರು ರಾಜೀನಾಮೆ ಪತ್ರವನ್ನ ಸಿಎಂಗೆ ಕೊಟ್ಟಿದ್ರು ಕೂಡ ಅವರ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿ ಸಂಪುಟದಿಂದ ಕೈ ಬಿಡೋದು ಬೇರೆ. ಆದ್ರೆ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥದ್ದು ಬಹುಶಃ ರಾಜಣ್ಣ ಅವರಿಗೆ ಹರ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ, ಇದರ ವಿರುದ್ಧ ದೊಡ್ಡ ಒಂದು ಪಿತೂರಿ ಇದೆ. ಹೀಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ನಾನು ಬಹಿರಂಗ ಮಾಡ್ತೀನಿ, ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ. ಈಗ ರಾಜಣ್ಣ ಅವರು ನಾನು ಮಾತನಾಡಿರೋದೇನು ಮತ್ತು ಹೈಕಮಾಂಡ್ಗೆ ತಲುಪಿರೋದೇನು ಅನ್ನೋದನ್ನ ತಿಳಿದುಕೊಳ್ಳುವ ಮೂಲಕ ದೆಹಲಿ ನಾಯಕರನ್ನ ಭೇಟಿಯಾಗಿ ವಿವರಣೆ ಕೊಡೋದ್ರ ಮೂಲಕ ನಾನು ತಪ್ಪಾಗಿ ಮಾತನಾಡಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನದ ಭಾಗವಾಗಿ ತಮ್ಮ ರಾಜಕೀಯ ಚಟುವಟಿಕೆಯಲ್ಲಿ ಅವರು ನಿರತರಾಗಿದ್ದಾರೆ. ಯಾರು ಈ ಪಿತೂರಿ ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನ ನಿಶ್ಚಿತವಾಗಿಯೂ ರಾಜಣ್ಣ ಮುಂದೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮಾತನಾಡಬಹುದು ಅಥವಾ ಸುದ್ದಿಗೋಷ್ಠಿ ಕರೆದೇ ಹೇಳಬಹುದು. ಯಾಕಂದ್ರೆ ರಾಜಣ್ಣ ಅವರ ಕ್ಯಾರೆಕ್ಟರ್ ಅಂತದ್ದು ಇರೋದನ್ನ ನೇರವಾಗಿ ಹೇಳುವಂಥದ್ದು ಮತ್ತು ಅದು ಬೇರೆಯವರಿಗೆ ಹರ್ಟ್ ಆಗುತ್ತೆ ಅಥವಾ ಬೇರೆಯವರು ಅದನ್ನ ತಪ್ಪಾಗಿ ತಿಳಿದುಕೊಳ್ತಾರೆ, ಈ ತರದ ಯಾವುದೇ ಭಾವನೆ ಇಲ್ಲದೆ ಮಾತನಾಡತಕ್ಕಂಥವ್ರು ರಾಜಣ್ಣ. ಹಾಗಾಗಿ ಈ ಹೇಳಿಕೆ ಮತ್ತು ಈ ನನ್ನ ಹೇಳಿಕೆನ ಹೈಕಮಾಂಡ್ಗೆ ಅರ್ಥ ಮಾಡಿಸಿರುವ ರೀತಿ, ಇದೆರಡರ ಬಗ್ಗೆಯೂ ಕೂಡ ರಾಜಣ್ಣ ಅವರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಭಾವನಾ. ರೈಟ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.